ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಗದಗ ಜಿಲ್ಲೆಯ ಶಿರಹಟ್ಟಿ ಫಕೀರ್ ದಿಂಗಾಲೇಶ್ವರ ಸ್ವಾಮೀಜಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು, ಅವರನ್ನು ಕಣದಿಂದ ಹಿಂದೆ ಸರಿಸಲು ಮನವೊಲಿಸಲು ನಮ್ಮ ಹಿರಿಯ ನಾಯಕರು ಸಂಪರ್ಕದಲ್ಲಿ ಇದ್ದಾರೆ ಎಂದು ಮಾಜಿ ಸಚಿವ ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಮುರುಗೇಶ್ ನಿರಾಣಿ ಹೇಳಿದರು. ಬರುವಂತಹ ಚುನಾವಣೆಯಲ್ಲಿ ನಿಶ್ಚಿತವಾಗಿಯೂ ಸಹಿತ ನಾವು 125ಕ್ಕಿಂತಲೂ ಹೆಚ್ಚು ಸ್ಥಾನಗಳನ್ನು ಅಸೆಂಬ್ಲಿಯಲ್ಲಿ ಗೆಲ್ತೇವೆ. ಈಗಾಗಲೇ ನಮ್ಮ ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ಎಲ್ಲ ಸರಿ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಈ ವಾರದಲ್ಲಿ ಎಲ್ಲಾನು ಸಣ್ಣ ಪುಟ್ಟ ಅಸಮಾಧಾನ ಮಾಡ್ತಾ ಇದ್ದೀವಿ. ನೀವು ಕಾಯ್ದು ನೋಡಿ. ಯಾವುದೇ ರೀತಿಯಿಂದ ಇದ್ರು ಸಹಿತ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ರು ಸಹಿತ ಮತದಾರರು ಭಾರತೀಯ ಜನತಾ ಪಾರ್ಟಿ ಗಮನದಲ್ಲಿ ಓಟ್ ಹಾಕೋದ್ರ ಮುಖಾಂತರ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಅವರು ತುದಿಗಾರ ಮೇಲೆ ನಿಂತಿದ್ದಾರೆ ಅನ್ನೋದನ್ನ ನಮ್ಮ ರಾಜ್ಯದ ಮತ್ತು ರಾಷ್ಟ್ರೀಯ ನಾಯಕರು ಅವ್ರ ಜೊತೆ ಮಾತುಕತೆಗಳನ್ನು ಮಾಡಿದ್ದಾರೆ. ನಮ್ಮ ರಾಜ್ಯದ ನಾಯಕರು ಸಹಿತ ಅವ್ರ ಜೊತೆ ಮಾತಾಡಿದ್ದಾರೆ. ಅವ್ರ ಜೊತೆ ಏನ್ ಮಾತುಕತೆ ಆಗಿದೆ ಅನ್ನೋದು ನಮ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯದ ನಾಯಕರು ಯಡಿಯೂರಪ್ಪನವರು ಆ ಲೆವೆಲ್ನಲ್ಲಿ ಮಾತಾಡಿದ್ದಾರೆ. ಅವ್ರು ಏನ್ ಮಾತುಕತೆ ಆಗಿದೆ ಅನ್ನೋದು ಗೊತ್ತಿಲ್ಲ. ತಿಳ್ಕೊತಾರೆ. ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಇವತ್ತು ರಾಜ್ಯದ ಅಧ್ಯಕ್ಷ ಸ್ಥಾನವನ್ನು ಅತಿ ಹೆಚ್ಚು ನಮ್ಮ ಭಾರತೀಯ ಜನತಾ ಪಾರ್ಟಿ ಲಿಂಗಾಯತರಿಗೆ ಕೊಟ್ಟಿದೆ. ಇಲ್ಲಿ ನಾವು ಬಿಜೆಪಿ ಪ್ರಶ್ನೆ ಇಲ್ಲ ಸರ್. ಧಾರವಾಡ ಜಿಲ್ಲೆಯಲ್ಲೂ ಸಹಿತ ಒಟ್ಟು MLA ಸ್ಥಾನದಲ್ಲಿ ಅತಿ ಹೆಚ್ಚು ಗೆದ್ದಿರುವಂತದ್ದು ಲಿಂಗಾಯತರಿಗೆ. ಅವ್ರು ಲಿಂಗಾಯತ ಸ್ಥಾನದಲ್ಲಿ MLA ಕೊಟ್ಟಿದ್ದ ಸಲುವಾಗಿ ಗೆಲ್ಲಿಕ್ಕೆ ಸಾಧ್ಯ ಆಗಿದೆ. ಯಾವುದು ಇಲ್ಲ, ಅವ್ರಿಗೆ ನಮ್ ದೊಡ್ಡವ್ರು ಕನ್ವಿನ್ಸ್ ಮಾಡ್ತಾರೆ. ತಪ್ಪಾಗಿರ್ಬೋದು, ನಮ್ ಕಡೆ ತಪ್ಪಿಲ್ಲ ಅಂತ ಹೇಳೋದಿಲ್ಲ ನಾನು. ಏನಾದ್ರು ಸಣ್ಣ ಪುಟ್ಟ ಇದ್ದದ್ದು ನಾವು ನಮ್ ಗಮನಕ್ಕೆ ತಂದ್ರೆ ನಾವು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದು ಅದು ಸರಿಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಿನ್ನೆ ದಿಂಗಾಲೇಶ್ವರ ಸ್ವಾಮಿಗಳು ಒಂದು ಮಾತಾಡ್ತಾರ, ನನ್ನನ್ನ ಹಿಂಸರಿಸೋ ವ್ಯಕ್ತಿ ಈ ಭೂಮಿ ಮೇಲೆ ಹುಟ್ಟಿಲ್ಲ ಅಂತ ಹೇಳಿ. ಮತ್ತೆ ಯಾವ ಅರ್ಥದ ನೋಡಿ, ನಮ್ ದೊಡ್ಡವರು ಅವ್ರ ಜೊತೆ ಮಾತಾಡಿದ್ದಾರೆ. ದಿಂಗಾಲೇಶ್ವರ ಪೂಜ್ಯರು ಸಹಿತ ದೊಡ್ಡ ವ್ಯಕ್ತಿಗಳು ಅಂದ್ರೆ ನಮ್ ಲೆವೆಲ್ದಲ್ಲಿ ಮಾತಾಡುವಂತದ್ದು ನಮ್ಗೆ ಆಗೋದಿಲ್ಲ. ಯಡಿಯೂರಪ್ಪನಂತವ್ರು, ಅಮಿತ್ ಶಾಜಿ ಅಂತವ್ರು ಅವ್ರು ಮಾತಾಡ್ತಾರೆ. ನಮ್ಗೆ ವಿಶ್ವಾಸ ಇದೆ ಅವ್ರ ಆಶೀರ್ವಾದ ಇಡೀ ನಮ್ಮ ಕರ್ನಾಟಕಕ್ಕೆ ಮತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದ್ರ ಸಲುವಾಗಿ ಅವ್ರು ಆಶೀರ್ವಾದ ಮಾಡ್ತಾರೆ ಅನ್ನುವಂತ ಆಶಾಭಾವನೆ ನಮ್ಮಲ್ಲಿ. ಕಣದಿಂದ ಹಿಂಸರಿಯುವಂತ ವಿಶ್ವಾಸ ಇದೆ ಸರ್ ತಮಗೆ? ಕಣದಿಂದ ಹಿಂಸರಿಯುವಂತ ವಿಶ್ವಾಸ ಇದೆ ತಮಗೆ? ನಾವು ಜೋಡಿ ಮಾತಾಡಿಲ್ಲ. ನಾವು ದೂರಿಂದ ಅವ್ರ ಆಶೀರ್ವಾದ ಅಷ್ಟೇ ತಗೋತಾ ಇದ್ದೀವಿ. ಅಷ್ಟು ಡೀಪ್ ಆಗಿ ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅಲ್ಲ, ಈಗಾಗಲೇ ಅದು ಒಂದು ಸ್ಟೆಪ್ ಮಾಡ್ಕೊಂಡು ಮುಂದೋಗಿದೆ. ನಾವು ರಾಷ್ಟ್ರೀಯ ನಾಯಕರ ಕಡೆಯಿಂದ ಅವ್ರು ಮಾತಾಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೆ ನಾವು ವೈಯಕ್ತಿಕವಾಗಿ ಸಹಿತ ಅವ್ರು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ಅವ್ರು ದೊಡ್ಡವರಿದ್ದಾರೆ. ಏನೋ ನಮ್ಮ ಕಡೆ ಸಣ್ಣ ಪುಟ್ಟ ತಪ್ಪಾಗಿದ್ದು ಸಹಿತ ನಾವು ಕ್ಷಮೆ ಕೇಳ್ತೀವಿ ಮತ್ತು ಅವ್ರ ಆಶೀರ್ವಾದವನ್ನ ಕೇಳ್ತೀವಿ.